ಬಿಜೆಪಿ ಪಕ್ಷ ನನ್ನನ್ನ ಗುರುತಿಸಿ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದೆ. ಸಂಪುಟ ಸ್ಥಾನ ಚಾಲೆಂಜ್ ಆಗಿ ಸ್ವೀಕರಿಸಿ ಕೆಲಸ ಮಾಡ್ತೇನೆ ಅಂತ ಸುವರ್ಣ ನ್ಯೂಸ್ಗೆ ನೂತನ ಸಂಸದ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಖಾತೆ ನಿರ್ವಹಣೆಯ ಬಗ್ಗೆ ಪ್ರಧಾನಿ ಮೋದಿ ಹಲವು ಸಲಹೆ ಕೊಟ್ಟಿದ್ದು, ಯೋಜನೆಗಳು ಜನರಿಗೆ ತಲುಪುವ ರೀತಿ ಕೆಲಸ ಮಾಡಿ ಎಂದಿದ್ದಾರೆ. ಹೀಗಂತ ಮೋದಿ ನಿವಾಸದ ಚಹಾ ಕೂಟದ ಬಳಿಕ ಸಂಸದ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸಂಪುಟದಲ್ಲಿ ಸ್ಥಾನ ಪಡಿತಾ ಇರುವಂತಹ ಸೋಮಣ್ಣ ಖಾತೆ ನಿರ್ವಹಣೆ ಬಗ್ಗೆ ಮೋದಿಯವರಿಂದ ಸಲಹೆ ಕೊಟ್ಟಿದ್ದಾರೆ. ಸಂಪುಟ ಸ್ಥಾನ ಚಾಲೆಂಜ್ ಆಗಿ ಸ್ವೀಕರಿಸಿ ಕೆಲಸ ಮಾಡ್ತೇನೆ ಅಂತ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅದನ್ನು ಗುರುತಿಸಿ ಪಕ್ಷ ಇವತ್ತು ನನಗೆ ಒಂದು ಜವಾಬ್ದಾರಿ ನೀಡಿದೆ. ಅದನ್ನು ನಾನು ಕಾಯ ವಾಚ ಮಾನಸ ಜನರಿಗೋಸ್ಕರವಾಗಿ ನನ್ನ 45 ವರ್ಷದ ಅನುಭವವನ್ನು ರಾಷ್ಟ್ರದಲ್ಲಿ ನನಗೆ ಬರ್ತಕ್ಕಂಥ ಕೆಲವಾರು ವಿಚಾರಗಳಲ್ಲಿ ತೊಡಗಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಒಂದು ವರ್ಷದ ರಾಜಕೀಯವಾಗಿರ್ತಕ್ಕಂಥ ವನವಾಸನಿದೆ. ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನು ಮಾಡಿದ್ದಕ್ಕೆ ಒಂದು ವರ್ಷ ನೀವು ಸುಮ್ಮನಿದ್ರಿ. ಇವತ್ತು ಒಳ್ಳೆ ಅವಕಾಶ ಬಂದಿದೆ ಸರ್. ಒಳ್ಳೆಯತನಕ್ಕೆ ನಡವಳಿಕೆಗೆ ಭಾರತೀಯ ಜನತಾ ಪಕ್ಷ ಒಳ್ಳೆಯವ್ರಿಗೆ ಎಂದೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ. ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ವಿಶೇಷವಾಗಿ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಅಧ್ಯಕ್ಷರು, ಹಿರಿಯರಾದ ಸನ್ಮಾನ್ಯ ಸಂತೋಷ್ ಜಿ ಅವರು, ಪ್ರಹ್ಲಾದ್ ಜೋಶಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು, ಹೀಗೆ ಎಲ್ಲರೂ ಕೂಡ ಸಮನ್ವಯತೆಯಿಂದ ಇವತ್ತು ಈ ಕೆಲಸ ವಹಿಸಿದ್ದಾರೆ. ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಈ ಚುನಾವಣೆ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ, ಕೇಂದ್ರದ ನಾಯಕರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಖುಷಿ ಕೊಡ್ತಾರೆ ಅಂತ. ಅದೆಲ್ಲವೂ ಕೂಡ ಸತ್ಯಾಂತರ ಆಗಿದೆ. ನಮ್ಮ ಮೇಲೆ ಇವಾಗಿರೋದು ಚಾಲೆಂಜು ಈ ದೇಶಕ್ಕೆ ನಾವು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಾಮಾನ್ಯರಿಗೆ ಕೊಡೋದ್ರ ಮುಖೇನ. ಈಗ ನಮ್ಮ ಜೊತೆ ನೂತನ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣರೇ, ಸೋಮಣ್ಣರೇ, 1 ವರ್ಷಗಳ ಬಳಿಕ ಒಂದು ಹೊಸ ಭಾಷ್ಯವನ್ನು ರಾಜಕಾರಣದಲ್ಲಿ ಬರೀತಾ ಇದ್ದೀರಾ. ಸೊ ಏನಿಸ್ತದೆ ಸರ್? ಏನಿಲ್ಲ, ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ, ಮುಖಂಡರಿಗೆ, ಒಳ್ಳೆತನದಲ್ಲಿರೋರಿಗೆ ಈ ಪಕ್ಷ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ. ಓಕೆ, ನೀವು ಒಂದು ಪ್ರಬಲ ಸಮುದಾಯಕ್ಕೆ ಸೇರತಕ್ಕಂಥ ಅತ್ಯಂತ ಉಚ್ಚ ನಾಯಕರಾಗಿ ಘೋಷಿಸಿಕೊಂಡಿರೋದು, ಇಂಥ ಒಂದು ಉದ್ದೇಶಕ್ಕೆ ತಕ್ಕ ಸಹಜವಾಗಿ ನಿಮ್ಮಲ್ಲಿ ಯಾವ ಭಾವನೆ ವ್ಯಕ್ತವಾಯಿತು ಸರ್? ಏನಿಲ್ಲ, ಒಳ್ಳೆತನಕ್ಕಿದೆ, ಕೆಲಸ ಮಾಡಬೇಕು ಅನ್ನೋದು ಇದಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಸರ್, ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ ಕ್ರಾಂತಿ ಮಾಡಿದಂದು ಕೂಡ ತಪ್ಪಾಗಲಾರ್ದು ಈ ಸಲ ಬಿಜೆಪಿ, ಅದ್ರಲ್ಲಿ ನೀವು ಗೆಲುವು ದೊಡ್ಡ ಮಂತ್ರದಿಂದ ಗೆಲುವನ್ನು ಸಾಧಿಸಿದಿರಿ. ಸೊ ಈಗ ಮಂತ್ರಿ ಆಗ್ತಾ ಇದ್ದೀರಿ ಸರ್ ತಾವು. ಅದು JDS BJP ಯಾವತ್ತು ಒಂದಾಯ್ತು ಅವತ್ತೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಯ್ತು. ಸ್ವಲ್ಪ ಕೆಲವು ಕಡೆ ಎಡವಿದ್ದೀವಿ, ಅದನ್ನು ಸರಿಪಡಿಸ್ಕೋತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಫಲಿತಾಂಶವನ್ನು ತರ್ತಕ್ಕಂಥದಕ್ಕೆ ನಾವು ಸಂಘಟನೆಯಲ್ಲಿ NDAನಲ್ಲಿ JDS ಮತ್ತು BJP ಒತ್ತಿಗೆ 3 ದಿನಗಳ ಒಂದು ಪ್ಲಾನ್ ಆಫ್ ಆಕ್ಷನ್ಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಧಾನಿಯವರು ಸಭೆಯಲ್ಲಿ ಯಾವ ರೀತಿ ಡೈರೆಕ್ಷನ್ಗಳನ್ನು ಕೊಟ್ಟರು ಸರ್? ಕೆಲವಾರು ವಿಚಾರಗಳನ್ನ ಹೇಳಿದ್ದಾರೆ, ಅದನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇದು ನೂತನ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣರ ಒಟ್ಟಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕ ಮಾಡುವಂತ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೈಲಾಸ್ ಜೊತೆ ಆನಂದ್ ಪಿ ಬೇದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.